ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಎಲ್ಲಿಗೆ ಹೊರಟ್ವಿ ಗೊತ್ತಾ? ಇವರಿಗೆ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಬೈಂದೂರಲ್ಲಿ ಇಲ್ಲ, ಬೈಂದೂರಲ್ಲಿ ಲೈಕ್ ಭರತನಾಟ್ಯ ಕ್ಲಾಸ್ ಇದೆ, ಬಟ್ ಇವರಿಗೆ ಭರತನಾಟ್ಯ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ನಾನು ಕುಂದಾಪುರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಡೇ ಇವತ್ತು ಮಾತಾಡಿ ಎಲ್ಲ ಇಟ್ಟಿದ್ದೆ, ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಯಾಟರ್ಡೆ ಸಂಡೇ ಇದೆ, ಹೋಗಿ ನೋಡಿ ಹೇಗಿದೆ ಅಂತ ಹೇಳ್ತೀನಿ ಆಯಿತಾ. ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗಾಗತ್ತೆ ಅಂತ ನೋಡಬೇಕಷ್ಟೇ. ಎಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ ಏನು ಅನ್ನೋದು ನನಗೂ ಗೊತ್ತಿಲ್ಲ, ಬಟ್ ಅಂತೂ ಅವ್ರಿಗೆ ಆಸೆ ಇದೆ ಅನ್ನೋದಕ್ಕೆ ಜಾಯಿನ್ ಮಾಡಿಸ್ತಾ ಇದ್ದೀನಿ. ಸೊ ಬಸ್ ಹತ್ತಿದ್ವಿ, ಗೌರ್ಮೆಂಟ್ ಬಸ್ ಬಂತು, ಅದಕ್ಕೆ ಸೀಟ್ ಇರಲಿಲ್ಲ, ಅದಕ್ಕೆ ಪ್ರೈವೇಟ್ ಬಸ್ ಹತ್ತಿದ್ವಿ, ಕುಂದಾಪುರ ಹೊರಟ್ವಿ. ಟಿಕೆಟ್ ಎಲ್ಲ ಮಾಡಿ ಕೂತಿದ್ವಿ. ನೋಡಿ ಬಸ್ಸಿಂದ ಇಳಿದ್ವಿ. ಕುಂದಾಪುರ ಶಾಸ್ತ್ರಿ ಸರ್ಕಲ್ ಇದು. ಇಳ್ಕೊಂಡು ತುಂಬ ಇಂಟ್ರೆಸ್ಟಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಎಷ್ಟು ಇಂಟ್ರೆಸ್ಟ್ ಅಂದರೆ ಅವ್ರಿಗೆ ಡ್ಯಾನ್ಸ್ ಕಲಿಬೇಕು ಅನ್ನೋದು ಹಠ ಯಾವಾಗಿಂದ ಬಂತು ನನಗೂ ಗೊತ್ತಿಲ್ಲ. ತುಂಬ ಇಂಟ್ರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ನಮ್ಮ ಶಾಸ್ತ್ರಿ ಸರ್ಕಲ್ ಇದು, ಕುಂದಾಪುರ ಶಾಸ್ತ್ರಿ ಸರ್ಕಲ್ಲು. ಸೊ ಸ್ಟುಡಿಯೋ ರೀಚ್ ಆದ್ವಿ, ತಾಂಡವಂ ಸ್ಟುಡಿಯೋ ಅಂತ ಇದೆ, ಅಲ್ಲಿ ರೀಚ್ ಆದ್ವಿ. ಅಲ್ಲಿ ಹೋದ ತಕ್ಷಣ ನಮಗೆ ಸ್ಟುಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟರು, ಹೇಗೆ ಯಾವ್ದ್ಯಾವ್ದಿದೆ ಎಲ್ಲ ಹೇಳಿದರು. ಅಫೋರ್ಡಬಲ್ ಪ್ರೈಸಲ್ಲೆಲ್ಲ ಇತ್ತು. ಎಂಟ್ರೆನ್ಸ್ ಲೈಕ್ ಫಸ್ಟ್ ಫೀಸು 1000 ಇತ್ತು, ಪ್ಲಸ್ಸು ಮಂತ್ಲಿ 500 ಅಂತ ಇತ್ತು. ಸೊ ನಮಗೆ ಸರು ಆ ಕ್ಲಾಸಿನ ಬಗ್ಗೆ ಡೀಟೇಲ್ಸ್ ಆಗಿ ಏನೇನು ಕ್ಲಾಸಸ್ ಇದೆ, ಯಾವ್ದ್ಯಾವ್ದಿದೆ ಎಲ್ಲ ಹೇಳ್ಕೊಟ್ರು. ಅಲ್ಲಿ ಭರತನಾಟ್ಯಂ ಇದೆ, ಸಂಗೀತ ಇದೆ, ಲೈಕ್ ಫಿಲ್ಮಿ ಇದೆ, ಎಲ್ಲ ಇದೆ. ಸೊ ಇವ್ರಿಗೆ ಕೇಳಿದಾಗ ಅವಳಿಗೆ ನಾನು ಭರತನಾಟ್ಯಂ ಬೇಕಾಗಿ ಕೇಳಿದ್ದೆ, ಅದು ಬೇಡ ನಾ ಮಾಡಲ್ಲ ಅಂತ ಹೇಳಿದ್ಲು. ಸೊ ಅದಕ್ಕೆ ನಾನು ಸುಮ್ಮನೆ ಆದೆ. ಅವ್ರಿಗೆ ಹೇಳಿದೆ ಬೇಡ ಅಂತ ಹೇಳಿದೆ. ಫಿಲ್ಮಿ ಡ್ಯಾನ್ಸ್ ಬಗ್ಗೆ A to Z ಹೇಳ್ಕೊಡ್ತಾ ಇದ್ದಾರೆ, ಏನೇನಿದೆ ಅನ್ನೋದೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಆವಾಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ಕರ್ಕೊಂಡು ಬಂದಿದ್ದು ಅಂತೆಲ್ಲ ಸುಮ್ಮನೆ ಹೀಗೆ ತಮಾಷೆ ಮಾಡ್ತಾಯಿದ್ದೆ. ಸೊ ಇಬ್ಬರು ಏನು ಮಾಡಿದರು, ಮಗನಿಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸಂಗೀತಕ್ಕೆ ಜಾಯಿನ್ ಆಗಬೇಕು ಅಂತ. ಮತ್ತು ಈ ಸಾರಿ ಗ ಮ ಪ ಅದನ್ನೆಲ್ಲ ಬರಿಬೇಕು, ನೋಟ್ಸ್ ಬರಿಬೇಕು. ಆಲ್ರೆಡಿ ಉದಾಸೀನ ಅವನಿಗೆ, ನೋಟ್ಸ್ ಬರೆಯೋದಂದ್ರೆ ಸಿಕ್ಕಾಪಟ್ಟೆ ಉದಾಸೀನ. ಸೊ ನೋಟ್ ಮಾಡ್ಕೋಬೇಕು, ಅದು ಇದು ಎಲ್ಲ ಇದೆ ಅಂತ ಹೇಳೋದಕ್ಕೆ ಅವನು ಬೇಡ ಅಂತ ಹೇಳಿಬಿಟ್ಟ. ಅದಕ್ಕೆ ಓಕೆ ಬೇಡ ಅಂದರೆ ಬೇಡ ಅಂತ ಹೇಳಿ ಫಿಲ್ಮಿ ಡ್ಯಾನ್ಸಿಗೆ ಜಾಯಿನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಅಡ್ಮಿಷನ್ ಮಾಡೋಕ್ಕೆ ಹೋದೆ. ಸೊ ಇಬ್ಬರದು ಅಡ್ಮಿಷನ್ ಆಯಿತು. ಅಡ್ಮಿಷನ್ ಪ್ರೊಸೀಜರ್ ಮಾಡ್ತಾಯಿದ್ದಾರೆ ನೋಡಿ. ಫಾರ್ಮ್ ಎಲ್ಲ ಫಿಲ್ ಮಾಡಿಕೊಟ್ಟು ಸ್ಟೂಡೆಂಟ್ ಸಿಗ್ನೇಚರು ಬೇಕು, ಇವನ ಪ್ಯಾರೆಂಟ್ ಸಿಗ್ನೇಚರು ಬೇಕು. ಇಬ್ಬರದ್ದು ಸಿಗ್ನೇಚರ್ ತೊಗೊಂಡ್ರು, ಮಾಡಿ ಆಯಿತು. ಇನ್ನು ನೆಕ್ಸ್ಟು ನಾನು ಮಾಡ್ತಾ ಇದ್ದೀನಿ ನೋಡಿ ಸಿಗ್ನೇಚರು. ನಂದು ಆದ ತಕ್ಷಣ ಅವಳ ಪೇಜಲ್ಲಿ ಕೂಡ ನಾನು ಸಿಗ್ನೇಚರ್ ಮಾಡ್ತಾ ಇದ್ದೀನಿ. ಅವಳು ಮಾಡಿ ಆಯಿತು, ಇಬ್ಬರು ಮಾಡಿದ್ವಿ. ತುಂಬ ಸ್ಟ್ರಿಕ್ಟಾಗಿದೆ, ಎಂಟ್ರೆನ್ಸ್ ಇಲ್ಲ ನೋಡಿ. ಫಸ್ಟ್ ಎಂಟ್ರಿ ಕೊಟ್ಟ ತಕ್ಷಣವೇ ಅವಳಿಗೆ ಫಸ್ಟು ಏನು ಮಾಡಬೇಕು, ಇವ್ರದ್ದು ಎಕ್ಸಸೈಸ್ಗಳಿದೆ, ಎಕ್ಸಸೈಸನ್ನು ಮಾಡಿಸ್ತಾರೆ ಫಸ್ಟಿಗೆ. ಅದಾದಮೇಲೆ ಅವರು ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. ಬೇಸ್ ಇದೆ, ಯಾಕಂದರೆ ಬೇಸು ಸ್ಟಾರ್ಟಿಂಗಿಂದನೇ ಹೇಳ್ಕೊಡ್ತಾರೆ. ಸೆಕ್ಷನ್ ವೈಸ್ ಇದೆ, ಇಷ್ಟು ವರ್ಷ ಕಲ್ತವರು, ನ್ಯೂ ಕಮರ್ಸ್, ಬಿಗಿನರ್ಸ್ಗೊಂದು ಬ್ಯಾಚು, ಮಿಡಲ್ ಬ್ಯಾಚು ಅಂತ 3 ಸ್ಟೆಪ್ಸ್ ಬ್ಯಾಚು ಮಾಡಿ ಅವ್ರು ಏನು ಮಾಡ್ತಾರೆ, ಕ್ಲಾಸನ್ನು ಹೇಳ್ಕೊಡ್ತಾ ಇದ್ದಾರೆ. ಫಸ್ಟಿಗೆ ಅವಳಿಗೆ ಹೆಂಗೆ ಮಾಡಬೇಕು, ಹೆಂಗೆ ಇದು ಮಾಡಬೇಕು ಅನ್ನೋದು ಫಸ್ಟ್ ಸ್ಟೆಪ್ಪೇ ಮಾಡಿಸ್ತಾ ಇದ್ದಾರೆ ನೋಡಿ. ಫಸ್ಟ್ ಟ್ರೈನಿಂಗ್ ಮಾಡಿಸಿ ಆಮೇಲೆ ಅದು ಪ್ರಾಕ್ಟೀಸ್ ಮಾಡಿಸ್ತಾರೆ. ಹಾಗೆ ಅವಳಿಗೆ ಮಾಡಿಸಿದ ಮೇಲೆ ಅವನಿಗೂ ಮಾಡಿಸ್ತಾರೆ ಅಂತ ಹೇಳಿದರು. ಸೊ ಅವಳಿಗೆ ಮಾಡಿಸ್ತಾ ಇದ್ದಾರೆ ನೋಡಿ. ಅಲ್ಲಿ ಟೈಟ್ ಮಾಡಿ ಹಿಡ್ಕೋಬೇಕಂತ ಹೇಳ್ಕೊಡ್ತಾ ಇದ್ದಾರೆ. ನನಗೆ ಫಸ್ಟ್ ಡೇ ಅಲ್ಲ, ಯಾವ ಥರ ಡ್ರೆಸ್ ಹಾಕ್ಕೊಂಡು ಹೋಗಬೇಕು ಯಾವುದು ಏನೂ ತಲೆಯಲ್ಲಿ ಇರಲಿಲ್ಲ. ಸೊ ಅದಕ್ಕೆ ನಾನು ಅವಳಿಗಿಷ್ಟ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗಿದ್ದೆ. ನಾಳೆಯಿಂದ ಅದನ್ನು ನೀಟಾಗಿ ಅವರಿಗೆ ಡ್ರೆಸ್ ಕೋಡು, ಅವರಿಗೆ ಅಲ್ಲಿ ಯೂನಿಫಾರ್ಮ್ ಇದೆ ನೋಡಿ. ಇದು ಅವರ ಯೂನಿಫಾರ್ಮ್ ಆ್ಯಕ್ಚುಲಿ, ಡ್ಯಾನ್ಸ್ ಸ್ಟುಡಿಯೋದವ್ರದ್ದು ಯೂನಿಫಾರ್ಮ್ ಇದು. ಇದನ್ನು ಸ್ವಲ್ಪ ದಿನ ಬಿಟ್ಟು, ಅಂದರೆ ಒಬ್ಬೊಬ್ರಿಗೆ ಮಾಡೋಕ್ಕಾಗಲ್ಲ, ಬ್ಯಾಚ್ ಕಂಪ್ಲೀಟ್ ಬಂದಮೇಲೆ ಮಾಡೋಣ ಅಂತ ಹೇಳಿದ್ದಾರೆ. ಇದು ನೋಡಿ ಅವರಿಗೆ ಸಿಕ್ಕಿರೋ ಅವಾರ್ಡ್ಸು. ತುಂಬ ಕಡೆ TV ಶೋಗಳಲ್ಲಿ, ಫೆಸ್ಟಿವಲ್ಸ್, ಫಂಕ್ಷನ್ಗಳಿಗೆಲ್ಲ ಹೋಗ್ತಾರೆ ಅವರು. ತುಂಬ ಅವಾರ್ಡ್ಸ್ಗಳಿದೆ ನೋಡಿ. ಈಗ ಅವನಿಗೆ ಟ್ರೈನ್ ಮಾಡಿಸ್ತಾ ಇದ್ದಾರೆ, ಸ್ಟಾರ್ಟಿಂಗ್ ಬೇಸ್ ಹೇಳ್ತಾ ಇದ್ದಾರೆ ನೋಡಿ. ಹೆಂಗೆ ಮಾಡಬೇಕು ಅನ್ನೋದು ಅವನಿಗೆ ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಅವನು ಅದನ್ನು ಒಬ್ಸರ್ವ್ ಮಾಡ್ಕೊಂಡು ನೋಡಿ ಮಾಡ್ತಾ ಇದ್ದಾನೆ, ಹೀಗೆ ಮಾಡಬೇಕು ಅನ್ನೋದು. ಫಸ್ಟ್
ಅಷ್ಟು ತುಂಬ ಅವ್ರೇನಂದರೆ ಬಾಡಿ ಫುಲ್ ಫ್ಲೆಕ್ಸ್ ಆಗಬೇಕು. ನನಗೇನು ಹೇಳಿದ್ರೆ ಅಂದರೆ ಒಂದು 6 ಮಂತ್ ಆದರೂ ಬೇಕು ಮೇಡಮ್ ಅವ್ರು ಫುಲ್ ಫ್ಲೆಕ್ಸ್ ಆಗಿ ಬರಲಿಕ್ಕೆ. 6 ಮಂತ್ ಅಂದರೆ ವೀಕ್ಲಿ 2 ಡೇಸ್ ಅಷ್ಟೇ ಇರೋದು, ಸ್ಯಾಟರ್ಡೆ ಮತ್ತು ಸಂಡೇ ಮಾತ್ರ ಇರೋದು. ಸೊ ಒಂದು 6 ಮಂತ್ ಆದರೂ ತೊಗೊಳತ್ತೆ, ಫುಲ್ ಬಾಡಿ ಎಲ್ಲ ಆ್ಯಂಗಲಲ್ಲೂ ಫ್ಲೆಕ್ಸ್ ಆಗಲಿಕ್ಕೆ ಅಷ್ಟು ಟೈಮ್ ತೊಗೊಳ್ತದೆ ಅಂತ ಅವರು ನಂಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದಾರೆ. ಸೊ ನಾನು ಅದಕ್ಕೂ ಓಕೆ ಅಂತ ಹೇಳಿದ್ದೀನಿ, ಯಾಕಂದರೆ ಒಂದೇ ಸಲ ಏನೂ ಕಲಿಯೋಕ್ಕಾಗಲ್ಲ ಅಲ್ಲ, ನಮಗಾದರೂ ಕಷ್ಟನೇ ಅಲ್ವಾ, ಮತ್ತು ಅವ್ರ ಮಕ್ಕಳಲ್ಲ, ಸೊ ಅವ್ರಿಗೆ ಸ್ವಲ್ಪ ಟೈಮ್ ಬೇಕೇ ಬೇಕಾಗತ್ತಲ್ವ. ಅದಕ್ಕೆ ನಾನು ಅದು ನನಗೇನು ಪ್ರಾಬ್ಲಮ್ ಇಲ್ಲ ಸರ್ ಅಂತ ಹೇಳಿದ್ದೀನಿ. ಸ್ಟುಡಿಯೋ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ಏನು ಓವರಾಗಿ ಏನೂ ಮಾಡಿಲ್ಲ, ಬಟ್ ಮಕ್ಕಳಿಗೆ ಸಿಕ್ಕಾಪಟ್ಟೆ ಸ್ಪೇಸ್ ಇದ್ದು ಒಳ್ಳೆ ನೀಟ್ ಆ್ಯಂಡ್ ಪರ್ಫೆಕ್ಟ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಪೇರೆಂಟ್ಸಿಗೆ ಒಳಗಡೆ ಬರಲಿಕ್ಕೆ ಅಲೋ ಇಲ್ಲ, ಮತ್ತು ನಾನು ಶೂಟ್ ಮಾಡಬೇಕಂತೆಲ್ಲ ಹೇಳಿದ್ದಕ್ಕೆ ಸ್ವಲ್ಪ ಸುಮ್ಮನೆ ಇದ್ದರು, ಬನ್ನಿ ತೊಂದರೆ ಇಲ್ಲ ಹೇಳಿದರು. ನೋಡಿ ಎಕ್ಸಸೈಸ್ ಈ ಥರ ಎಲ್ಲ ಎಕ್ಸಸೈಸು ಮಾಡಿಸ್ತಾರೆ ಎಲ್ಲ ಮಕ್ಕಳಿಗೂ, ಫ್ರೆಷರ್ಸಿಂದ ಹಿಡಿದು ಮೊದಲಿನ ಸ್ಟೂಡೆಂಟ್ಸಿಗೂ ಕೂಡ ಯಾರಿಗೂ ಬಿಡಲ್ಲ, ಎಲ್ಲರಿಗೂ ಮಾಡಿಸ್ತಾರೆ. ನೋಡಿ ಎಲ್ಲರಿಗೂ ಎಕ್ಸಸೈಸ್ ಮಾಡಿಸಿ ನೋಡಿ, ಇವಳು ಸ್ವಲ್ಪ ಉದಾಸೀನ ಮಾಡಿದ್ಲು ನೋಡಿ, ಆದರೂ ಬಿಟ್ಟಿಲ್ಲ, ಅವರು ಮಾಡಿಸಿದ್ದಾರೆ. ಸೊ ಎಕ್ಸಸೈಸ್ ಮಾಡಿದ ಮೇಲೇ ಅವರು ಡ್ಯಾನ್ಸಿಂದ ಒಂದೊಂದು ಸ್ಟೆಪ್, ಇದು ಅವರ ಮೊದಲಿನ ಇರುವ ಸ್ಟೂಡೆಂಟ್ಸು, ಸೊ ಅವರಿಗೆ ಬೇರೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ನೋಡಿ. ಸರ್ ಅದು ಡ್ಯಾನ್ಸರ್, ಅದು ಅವರು ಬೇರೆ ಥರ ಮಾಡಿಸ್ತಾ ಇದ್ದು ಡ್ಯಾನ್ಸ್ ಟೀಚರು. ಇವರು ಮೇಡಮ್ ನೋಡಿ, ಇವರು ಮಕ್ಕಳಿಗೆ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದಾರೆ, ಬೇಸೇ ಹೇಳ್ಕೊಡ್ತಿದ್ದಾರೆ, ಬೇಸಿಂದ ಸ್ಟೆಪ್ಸನ್ನು ಟೀಚ್ ಮಾಡ್ತಾ ಇದ್ದಾರೆ ನೋಡಿ, ಹೆಂಗೆ ಮಾಡಬೇಕು ಅಂತ. ಇವನನ್ನು ಸೇರಿಸ್ಕೊಂಡಿದ್ದಾರೆ ನೋಡಿ, ಒಂದು ಸೆಕ್ಷನ್ ಬೇಸಾಗಿ ಸೇರಿಸ್ಕೊಂಡಿದ್ದಾರೆ, ಏಜ್ ಎಲ್ಲ ನೋಡಿ ಸೇರಿಸ್ಕೊಂಡಿದ್ದಾರೆ. ಇವತ್ತು ಇವನೊಬ್ಬನೇ ಹುಡುಗ ಇರೋದು, ಹುಡುಗರು ಬಂದಿಲ್ಲ, ರಜೆ ಹಾಕಿದಾರಂತೆ. ಸೊ ಅದಕ್ಕೆ ಇವನಿಗೆ ಸ್ವಲ್ಪ ಶೈನಸ್ ಇತ್ತು ನೋಡಿ. ಅವಳು ಸಿಕ್ಕಾಪಟ್ಟೆ ಇಂಟ್ರೆಸ್ಟಲ್ಲಿ ಮಾಡ್ತಾಯಿದ್ದಾಳೆ, ಅವಳಿಗೂ ಇಷ್ಟ ಇದೆ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಲ್ಲಿ ಮಾಡ್ತಿದ್ದಾಳೆ, ಅವಳಿಗೂ ಹೇಳ್ಕೊಡ್ತಾ ಇದ್ದಾರೆ. ಅವಳು ನೋಡಿ ಸಿಕ್ಕಾಪಟ್ಟೆ ನೋಡ್ಕೊಂಡು ಮಾಡ್ತಾ ಇದ್ದಾಳೆ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಯಾಕಂದರೆ ಮಕ್ಕಳು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದರು. ಬರ್ತಾ ನಾನು ಕೇಳಿದೆ ಹೇಗಿತ್ತು ಮಕ್ಕಳು ಅಂತೆಲ್ಲ ಕೇಳಿದಾಗ ಅವರು ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ, ಹ್ಯಾಪಿ ಆಗಿದ್ದಾರೆ ನೋಡಿ. ನನಗೂ ಅಂದರೆ ಫಸ್ಟ್ ಡೇನೇ ಇಂಪ್ರೆಸ್ ಆಗಿಬಿಟ್ಟೆ, ಯಾಕಂದರೆ ಅಷ್ಟು ಚೆನ್ನಾಗಿ ಅಂದರೆ ಅವ್ರು ಮೇಂಟೈನ್ ಮಾಡಿದ್ದಾರೆ. ಮಕ್ಕಳನ್ನು ಸೆಕ್ಷನ್ಸ್ ಆದರೂ, ಸ್ಟೆಪ್ಸ್ ಹೇಳ್ಕೊಡೋ ರೀತಿಗಳಾದರೂ ಎಲ್ಲ ಚೆನ್ನಾಗಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಇದ್ದೀವಿ ನೋಡಿ. ಬರ್ತಾ ಲೇಸು ಕುರ್ಕುರೆ ಎಲ್ಲ ಬೇಕಂತ ಹೇಳಿದರು, ಎಲ್ಲ ಕೊಡಿಸಿದ್ದೀನಿ, ಕೊಡಿಸ್ಕೊಂಡು ರಿಟರ್ನ್ ಬರ್ತಾ ಇದ್ವಿ. ಸೊ